ನಮಸ್ಕಾರ ವಿದ್ಯಾರ್ಥಿಗಳೇ, ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ಗೆ ಸ್ವಾಗತ. ಈಗಾಗಲೇ ಆನ್ಲೈನ್ ಅಪ್ಲಿಕೇಶನ್ ಆರಂಭವಾಗಿದೆ. ವಿದ್ಯಾರ್ಥಿಗಳು ಜೋರಾಗಿ ಅಪ್ಲಿಕೇಶನ್ಸ್ಗಳನ್ನು ಹಾಕ್ತಾ ಇದ್ದಾರೆ. ತಪ್ಪುಗಳನ್ನು ಮಾಡಕ್ಕೆ ಹೋಗ್ಬೇಡ್ರಿ, ಅರ್ಜೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅರ್ಜೆಂಟ್ ಏನೂ ಇಲ್ಲ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಸಬ್ಮಿಟ್ ಮಾಡೋಕ್ಕಿಂತ ಮೊದಲು ನೀಟಾಗಿ ಒಂದ್ಸಲ ನೋಡ್ಕೊಳ್ರಿ, ಆಮೇಲೆ ಅಪ್ಲಿಕೇಶನ್ಸ್ಗಳನ್ನು ಸಬ್ಮಿಟ್ ಮಾಡಿರಿ. ಅದಾದಮೇಲೆ ಇನ್ನೊಂದು ಏನು ಮಾತಂತಂದರೆ, ಡೇಟ್ ಆಫ್ ಬರ್ತನ್ನು ಇನ್ನೊಂದು 2 ಡೇಸ್ ಒಳಗಡೆ ಅಪ್ಡೇಟ್ ಮಾಡ್ಬೋದು. ವೇಟ್ ಮಾಡಿರಿ. ಇಲ್ಲ ಅಂತಂದರೆ ಒಂದು ಹಳೆ ವಿಡಿಯೋದಲ್ಲಿ ನಾನು ಮಧ್ಯಾಹ್ನ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಲ್ಲ, ಅದರಲ್ಲಿ ಹೇಳಿದ್ದೀನಿ, ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಪ್ಯಾರಾಮೆಡಿಕಲ್ ಬೋರ್ಡ್ದು. ಕಾಲ್ ಮಾಡಿ ಸೊಲ್ಯೂಷನ್ ಕ್ಲಿಯರ್ ಮಾಡ್ಕೊಳ್ರಿ. ಆಮೇಲೆ ಒಂದು ಡೌಟ್ ಏನಂತಂದರೆ, ಅಪ್ಲಿಕೇಶನ್ ಹಾಕಬೇಕಾದ್ರೆ ಸ್ಟಡಿ ಸರ್ಟಿಫಿಕೇಟ್ ಯಾವ ಫಾರ್ಮೆಟಲ್ಲಿ ಇರಬೇಕು, ಹೆಂಗಿರಬೇಕು, ಅದು ಭಾಳ ಡೌಟ್ ಇದೆ. ನೀವು ಕನ್ನಡ ಮೀಡಿಯಮು, ರೂರಲ್ಲು ಅಥವಾ ಇಂಗ್ಲೀಷ್ ಮೀಡಿಯಮು, ಉರ್ದು ಮೀಡಿಯಮು, ಮರಾಠಿ ಮೀಡಿಯಮು ಯಾವುದೂ ಆಗಿದ್ರೂ ಕೂಡ ಬೋರ್ಡ್ನವರು ನಿಮಗೆ ಯಾವ ಮೀಡಿಯಮ್ ಓದಿದಿರಿ ಅಂತ ಕೇಳಿಲ್ಲ. ಜಸ್ಟ್ ಅವ್ರು ಕೇಳಿರೋದು 1 to 7 ತನಕ ಕರ್ನಾಟಕದಲ್ಲಿ ಓದಿರಬೇಕು, ಅದಕ್ಕೆ ಸ್ಟಡಿ ಸರ್ಟಿಫಿಕೇಟನ್ನು ಅಟ್ಯಾಚ್ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಸ್ಟಡಿ ಸರ್ಟಿಫಿಕೇಟ್ ಬಿಟ್ಟು ನಾನು TC ಹಚ್ತೇನೆ, ನಾನು SLC ಮಾರ್ಕ್ಸ್ ಕಾರ್ಡ್ ಹಾಕ್ತೇನೆ ಅಂತಂದರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಓಕೆ, ಹಾಗಾದರೆ ನಾನು ತೋರಿಸ್ತೀನಿ, ಒಂದು 3 ಫಾರ್ಮೆಟ್ ತೋರಿಸ್ತೀನಿ. ಅದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ರೆಡಿ ಮಾಡ್ಕೋಬೋದು, ಅಥವಾ ಕಾಲೇಜ್ ಸ್ಕೂಲಲ್ಲಿ ಹೋಗಿ ಹೇಳಿದರೆ ಅವರೇ ಕೊಡ್ತಾರೆ, ಯಾವುದೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇಲ್ಲಿ ನನ್ನ ಹತ್ರ ಒಂದು ಫಾರ್ಮೆಟ್ ಇದೆ, ಇದು ವಿದ್ಯಾರ್ಥಿದು. ಇಲ್ಲಿ ಕಾಣಿಸ್ತಾ ಇದೆ, ಈ ಥರ ಫಾರ್ಮೆಟ್ ಇದ್ರೆ ಓಕೆ, ಕಾಣಿಸ್ತಾ ಇದೆ ನಿಮಗೆ. ಸೊ ಈ ಥರ ಒಂದು ಫಾರ್ಮೆಟ್ ಕೂಡ ಬರುತ್ತೆ. ಸೊ ಈ ಥರ ಒಂದು ಫಾರ್ಮೆಟ್ ಇದ್ದರೆ ಇಲ್ಲಿ ಪ್ರಿನ್ಸಿಪಲ್ ಸಹಿ ಮಾಡಿಸ್ಬೇಕು, ಇಲ್ಲಿ BO ಸಹಿ. ನೀವು ಯಾವ ಸ್ಕೂಲ್ ಅಂಡರಲ್ಲಿ ಬರ್ತೀರಿ ಆ ಒಂದು ಕ್ಷೇತ್ರ ಶಿಕ್ಷಣ ಅಧಿಕಾರಿ ಸಹಿ ಅಂತ ಇರುತ್ತೆ. ಸೊ ಆ ಒಂದು ಕ್ಷೇತ್ರ ಶಿಕ್ಷಣ ಅಧಿಕಾರಿ ಒಂದು ಸಹಿಯನ್ನು ನೀವು ಇಲ್ಲಿ ಮಾಡಿಸ್ಬೇಕು, ಕಂಪಲ್ಸರಿ. ಸರ್ ಇದನ್ನು ಮಾಡಿಸಲಿಲ್ಲ, ನಾನು ಪ್ರಿನ್ಸಿಪಲ್ ಸಹಿ ಮಾತ್ರ ಮಾಡಿಸಿದ್ದೇನೆ, BO ಸಹಿ ಅಥವಾ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಸಹಿ ಮಾಡಿಸಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ ರಿಜೆಕ್ಟ್ ಆಗುತ್ತೆ, ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಇದೊಂದು ಫಾರ್ಮೆಟ್ ಬರುತ್ತೆ ನಿಮಗೆ, ಈ ಥರ ಒಂದು ಫಾರ್ಮೆಟ್ ಇದೆ. ಸೊ ಇನ್ನೊಂದು ಫಾರ್ಮೆಟ್ ಇದೆ ನಂತರ, ನೀವು ಯಾವುದಾದ್ರು ಒಂದು ಮಾಡ್ಬೋದು, ಯಾವುದಾದ್ರೂ ಒಂದು ಫಾರ್ಮೆಟ್ ನೀವು ಮಾಡಿಸ್ಬೋದು. ಇದೊಂದು ಫಾರ್ಮೆಟ್ ಬರುತ್ತೆ. ಸೊ ನೋಡಿ, ಈ ಥರ ಒಂದು ಫಾರ್ಮೆಟ್ ಇದೆ, ಸ್ಟಡಿ ಸರ್ಟಿಫಿಕೇಟ್ ಇಂಗ್ಲೀಷಲ್ಲಿದೆ. ಇಲ್ಲಿ ಇದರಲ್ಲಿ ಕೂಡ ಬರ್ಸ್ಬೋದು ನೀವು. ಇಲ್ಲಿ ಕೂಡ ನೋಡ್ರಿ, ಪ್ರಿನ್ಸಿಪಲ್ ಸಿಗ್ನೇಚರ್ ಇದೆ, ಹೆಡ್ ಮಾಸ್ಟರ್ ಸಿಗ್ನೇಚರ್ ಇದೆ. ಇಲ್ಲಿ ನೋಡ್ರಿ, ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಸಹಿ ಇದೆ. ಇದು ಕೂಡ ನಿಮ್ಗೆ ಇದು ಒಂದು ಫಾರ್ಮೆಟ್ ನೀವು ಮಾಡಿಸ್ಬೋದು, ಇದು ಕೂಡ ನಡೀತದೆ. ಕಂಪಲ್ಸರಿಯಾಗಿ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಸಹಿಯನ್ನು ನೀವು ಮಾಡಿಸಲೇಬೇಕು. ಇಲ್ಲ ಸರ್ ನಾನು ಬರೀ ಪ್ರಿನ್ಸಿಪಲ್ದು ಮಾತ್ರ ಮಾಡಿ ಹಾಕಿದ್ದೀನಿ, ಹೆಂಗೆ ಅಂದರೆ ನಿಮ್ಮ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಫಾರ್ಮೆಟ್ ತೋರಿಸ್ತೀನಿ. ಇಲ್ಲ ಸರ್ ನಾನು ಇಂಗ್ಲೀಷ್ ಮೀಡಿಯಮ್ ಇದ್ದೀನಿ, ನಾವು ಉರ್ದು ಮೀಡಿಯಮ್ ಏನಿದೆ ಯಾವುದೂ ಇದ್ರೂ ಕೂಡ. ಸೊ ನೋಡಿ, ಈ ಥರ ಒಂದು ಫಾರ್ಮೆಟ್ ಇದೆ, ಸ್ಟಡಿ ಸರ್ಟಿಫಿಕೇಟ್ಸ್. ಸೊ ಇದರಲ್ಲಿ ಕೂಡ ನೀವು ಏನು ಮಾಡ್ಬೋದು ನೋಡಿ, ಪ್ರಿನ್ಸಿಪಲ್ ಸಹಿ ಇದೆ, ಹೆಡ್ ಮಾಸ್ಟರ್ ಸಹಿ ಇದೆ, ಮತ್ತು ಇಲ್ಲಿ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಸಹಿ ಇದೆ. ಸೊ ಕಂಪಲ್ಸರಿ ಏನಂತಂದರೆ ಸ್ಟಡಿ ಸರ್ಟಿಫಿಕೇಟಲ್ಲಿ ನಿಮಗೆ ಕಂಪಲ್ಸರಿ ಏನಂತಂದರೆ ಅಪ್ಲಿಕೇಶನ್ ಇದನ್ನು BO ಸಹಿ ಮಾಡಿಸಲೇಬೇಕು, BO ಸಹಿಯನ್ನು ಮಾಡಿಸಲೇಬೇಕು. ಓಕೆ, ನೀವು BO ಸಹಿ ಮಾಡಿಸಲಿಲ್ಲ ಅಂತಂದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ. ರಿಜೆಕ್ಟ್ ಮತ್ತೆ ಅಪ್ಲೋಡ್ ಮಾಡಲಿಕ್ಕೆ ನಿಮಗೆ ಟೈಮನ್ನು ಕೊಡ್ತಾರೆ. ಅದಕ್ಕಿಂತ ಮೊದಲು ನೀವು ಸ್ಟಡಿ ಸರ್ಟಿಫಿಕೇಟ್ 1 to 7 ತನಕ ರೆಡಿ ಮಾಡಿಕೊಂಡು ಅಲ್ಲಿರುವಂತಹ ಪ್ರಿನ್ಸಿಪಲ್ ಸಹಿ ಮಾಡಿಸ್ಕೊಂಡು ಅವ್ರಿಗೆ ಕೇಳಿ, ನಿಮ್ಮ ಪ್ರಿನ್ಸಿಪಲ್ ಅವ್ರಿಗೆ ಕೇಳಿ, ಸರ್ ನಾನು ಈಗ BO ಸಹಿ ಮಾಡಿಸ್ಬೇಕು, ಎಲ್ಲಿ ಹೋಗಿ ಮಾಡಿಸ್ಬೇಕು ಅಂತ ನಿಮ್ಮ ಸ್ಕೂಲಲ್ಲಿ ಕೇಳಿದರೆ ಆ ಸ್ಕೂಲ್ನವರು ನಿಮ್ಗೆ ಹೇಳ್ತಾರೆ, ಅಡ್ರೆಸ್ ಹೇಳ್ತಾರೆ, ಅಲ್ಲಿ ಹೋಗಿ ಸಹಿ ಮಾಡಿಸ್ಬೇಕು. BO ಸಹಿಯೇ ಬೇಕು, ಬೇರೆ ಸಹಿ ನಡೆಯಂಗಿಲ್ಲ. ಅದು ತಾಲೂಕಾಗಲಿ ಜಿಲ್ಲೆ ಆಗಲಿ, ನೀವು ಯಾವ ಜಿಲ್ಲೆ ಓದಿರ್ತೀರಿ ಅದೇ ಜಿಲ್ಲೆದು ಬೇಕು. ಫಾರ್ ಎಕ್ಸಾಂಪಲ್, ನೀವು ಹಾವೇರಿ ಜಿಲ್ಲೆಯಲ್ಲಿ ಓದಿರ್ತೀರಿ, ಧಾರವಾಡ BO ಸಹಿ ಮಾಡಿದರೆ ನಡೀತಾ ಅಂತಂದರೆ ಅವರು ಮಾಡೋಂಗಿಲ್ಲ, ಕಿವಿ ಹಾಲಿ ಒಂದು ಕೊಡ್ತಾರೆ, ನಿಮಗೆ ಕೊಟ್ಟು ಕಳಿಸ್ತಾರೆ. ಓಕೆ, ಹೀಗಾಗಿ ನೀವು ಯಾವ ಊರಲ್ಲಿ ಓದಿರ್ತೀರಿ ಅದೇ ಊರಲ್ಲಿ ನೀವು BO ಸಹಿಯನ್ನು ಮಾಡಿಸ್ಬೇಕು. ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೇನೋ ಡೌಟ್ ಇದ್ದರೆ ನಾನು ಲೈವಲ್ಲಿ ಬಂದಾಗ ನೀವು ನನಗೆ ಕಾಮೆಂಟ್ಸ್ನ ಹಾಕ್ಬೋದು. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा.